ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. 5 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ 6 ಗಂಟೆಗೆ ಇವತ್ತು ಗಾರ್ಡನಿಗೆ ಬಂದಿದ್ದೀನಿ. ನೋಡಿ ಎಷ್ಟು ಕತ್ಲು ಇದೆ. ಯಾಕೆ ಇಷ್ಟು ಬೇಗ ಬಂದಿದ್ದೀನಿ ಅಂದರೆ ಇವತ್ತು ಗಾರ್ಡನಲ್ಲಿ ತುಂಬಾ ಕೆಲಸ ಇದೆ. ಹಂಗಾಗಿ ಫಸ್ಟು ಗಾರ್ಡನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು 6 ಗಂಟೆಗೆ ಗಾರ್ಡನಿಗೆ ಬಂದಿದ್ದೀನಿ. ಅಂದರೆ 2 ದಿವಸದಿಂದ ಗಾರ್ಡನಲ್ಲಿ ಕಸ ಎಲ್ಲ ಗುಡಿಸಿರ್ಲಿಲ್ಲ. ಈ ಗಿಡದಲ್ಲೆಲ್ಲ ಹಣ್ಣಾಗಿರೋ ಎಲೆಗಳು ಮತ್ತು ಒಣಗೋಗಿರೋ ಎಲೆಗಳೆಲ್ಲ ಉದುರುತ್ತಾ ಇದ್ದು, ಇನ್ನು ಇವಾಗ ತುಂಬಾ ಗಾಳಿ ಇರೋ ಕಾರಣ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹರ್ಕೊಳ್ಳುತ್ತೆ ಅಂದ್ಬಿಟ್ಟು ಎಲ್ಲ ಗುಡಿಸಿ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಜಾನಿ ನೋಡಿ ಅಲ್ಲಿದ್ದಾನೆ. ನಾನು ಎಲ್ಲಿರ್ತೀನೋ ಅವ್ನು ಅಲ್ಲಿರಬೇಕು. ಇನ್ನು ಇವತ್ತು ಫಸ್ಟ್ಗೆ ಅದು ಸೇವಂತಿಗೆ ಗಿಡದಲ್ಲೆಲ್ಲ ಒಣಗೋಗಿರೋ ಹೂವೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಗಾರ್ಡನ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಇದು ಒಣಗೋಗಿರೋ ಹೂವೆಲ್ಲ ಕಟ್ ಮಾಡೋದು ಜಾಸ್ತಿ ವೀಡಿಯೋ ಹಾಕಿಲ್ಲ, ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಅದು ಒಣಗೋಗಿರೋ ಹೂ ಕಟ್ ಮಾಡೋದನ್ನು. ನೋಡಿ ಇವಾಗ ಈ ಕಡೆ ಅಂದರೆ ಮೆಟ್ಲು ಹತ್ಕೊಂಡು ಬರ್ತೀವಲ್ಲ ಆ ಕಡೆ ಲೈನಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ನೋಡಿ ಈ ಲೈನಲ್ಲಿ ಇಷ್ಟು ಕಸ ಸಿಕ್ಕಿದೆ. ಒಂದು ದಿನ ನಾವು ಗಾರ್ಡನ್ ಗುಡಿಸಿಲ್ಲ ಅಂದರೆ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಲೈನು ಗುಡಿಸೋಷ್ಟೊತ್ತಿಗೆ ನೋಡಿ ಇಷ್ಟೊತ್ತಾಯಿತು. ನೋಡಿ ಇವಾಗ ಸೂರ್ಯ ದೇವರು ಬರ್ತಾ ಇದ್ದಾರೆ. ನೋಡಿ ಊರ್ ನೀರಂತೂ ಇಳಿತಾ ಇದ್ದಾವೆ ಮುಖದಲ್ಲೆಲ್ಲ. ನೋಡಿ ಅಂದರೆ ಚಳಿ ಅಂತ ಅನ್ಕೊಂತೀವಿ, ಕೆಲಸ ಮಾಡಬೇಕಾದ್ರೆ ಚಳಿನೂ ಗೊತ್ತಾಗೋದಿಲ್ಲ, ಸೆಕೆನೂ ಗೊತ್ತಾಗೋದಿಲ್ಲ. ಈ ಥರ ಕೆಲಸದ ಕಡೆ ಗಮನ ಹೋಗ್ಬಿಡ್ತು ಅಂದರೆ ಯಾವ ಚಳಿನೂ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅದು ಮೆಟ್ಲು ಕಡೆ ಲೈನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಈ ಕಡೆ ಸೋಲಾರ್ ಕಡೆ ಈ ಕಡೆ ಲೈನಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಈ ಮಲ್ಲಿಗೆ ಗಿಡದಲ್ಲೂ ಅಷ್ಟೇ ಒಣಗೋಗಿರೋ ಎಲೆ ಎಲ್ಲ ಹಂಗಂಗೆ ಇತ್ತು, ಅದೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಡ್ಜ ಗೂಡು ಕಟ್ಕೊಂಡಿದೆ ನೋಡಿ. ಅಂದರೆ ಮನೆಯಲ್ಲೂ ಗೂಡು ಕಟ್ಟಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಮತ್ತು ಗಾರ್ಡನಲ್ಲಿ ಗೂಡು ಕಟ್ಟಿದ್ರೂ ಒಳ್ಳೆಯದು ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅಂದರೆ ಹೇಳ್ತಾರೆ ಅಷ್ಟೇ. ಏನೋ ಒಳ್ಳೇದಾದರೆ ಸಾಕು, ಎಲ್ರಿಗೂ ಅದೇ ಅಲ್ವಾ ಬೇಕಾಗಿರೋದು, ಒಳ್ಳೇದಾಗೋದೇ ಬೇಕಾಗಿರೋದು. ನೋಡಿ ಅಲ್ಲಿ ಎಷ್ಟು ದಪ್ಪ ಗೂಡು ಕಟ್ಟಿದೆ. ಅಂದರೆ ನಾನು ಅದು ಒಣಗಿರೋ ಎಲೆ ಎಲ್ಲ ತೆಗಿತಾ ಇದ್ನಲ್ಲ, ಅದು ಸ್ವಲ್ಪ ಅದು ಇದೇನು ಈ ಥರ ಇದೆಯಲ್ಲ ಅಂತ ನೋಡಿದಾಗ ಅದು ಕಡ್ಜ ಗೂಡು ಕಟ್ಟಿರೋದು ಕಾಣಿಸ್ತು. ನೋಡಿ ಎಷ್ಟೊಂದು ಕಸ ಇದೆ. ಅಂದರೆ ಇದು ಈ ಕಡೆ ಸೋಲಾರ್ ಕಡೆ ಇರೋಂತಹ ಲೈನು. ಅಯ್ಯೋ ಗುಂಡುಣ್ಣ ಓ ನಿಮ್ಮನೆ ಏನು 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 ಪೋಲಿ ಇವನು. ನೋಡಿ ಕಸ ಎಲ್ಲ ಗುಡಿಸ್ತಿದ್ದೀನಿ. ಕಳ್ಳನ ಮಗ ಇಲ್ಲಿ ನೋಡಿ ಹೆಂಗೆ ನಿಂತವನೆ. ಪೋಲಿ ಗುಂಡವ್ವ ನೋಡಿ ಕಸ ಗುಡಿಸ್ತಾ ಇದ್ದೀನಿ. ಅವನಿಗೆ ಸಮಾಧಾನ ಆಗಿಲ್ಲ, ಅದಕ್ಕೆ ಅತ್ತಗೆ ಮುದ್ದಾಡೋಣ ಅಂತ ಕೂತ್ಕೊಂಡೆ ಅತ್ತಗೆ. ಜಾನಿ ಯಾವ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾಯಿ ರೂಪದಲ್ಲಿ ಬಂದಿದ್ದಾನೆ. ಇಷ್ಟೇ ನೋವು ಇದ್ರೂ ಜಾನಿ ಗಿಡಗಳನ್ನ ನೋಡಿದ್ರೆ ಮರ್ತೋಗುತ್ತೆ. ಹಂಗಾಗಿ ನಾನು ಹೆಚ್ಚಾಗಿ ಗಿಡಗಳ ಮೇಲೆ ಮತ್ತು ಜಾನಿ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಇನ್ನು ನೋಡಿ ಈ ಕಡೆ ಸೋಲಾರ್ ಕಡೆ ಇರೋಂತಹ ಲೈನಲ್ಲಿ ಇಷ್ಟೆಲ್ಲ ಕಸ ಸಿಕ್ಕಿದೆ ನೋಡಿ. ಇನ್ನು ಆ ಗಿಡಗಳನ್ನೆಲ್ಲ ಬುಕ್ ಮಾಡ್ಕೊಂಡಿರೋರಿಗೆಲ್ಲ ಆ ಕಡೆ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಒಂದು ಸ್ಲಿಪ್ಪಲ್ಲಿ ಬರೆದ್ಬಿಟ್ಟು ನಾನು ಅವರು ಎಷ್ಟೆಷ್ಟು ಗಿಡ ತೊಗೊಂಡಿದ್ದಾರೆ ಅಂತ, ಯಾವ್ಯಾವ ಗಿಡ ತೊಗೊಂಡಿದ್ದಾರೆ ಅಲ್ಲಿ ಒಂದು ಚೀಟಿ ಇಟ್ಬಿಟ್ಟು ನಾನು ಆ ಗಿಡಗಳನ್ನ ಡಿವೈಡ್ ಮಾಡಿ ಎತ್ತಿಟ್ಟಿರ್ತೀನಿ. ಇನ್ನು ನೋಡಿ ಅದು ಗಾರ್ಡನ್ ಎಲ್ಲ ಫುಲ್ಲು ಕ್ಲೀನ್ ಆಯಿತು, ಸುಸ್ತಾಗೋಯ್ತು. ಹಂಗಾಗಿ ಕುತ್ಕೊಂಡು ಸ್ವಲ್ಪ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಅಂದರೆ ನಾನು ಗಾರ್ಡನ್ಗೆ ಹೋದರೆ ಒಂದೊಂದು ಬಾಟ್ಲಲ್ಲಿ ನೀರು ತೊಗೊಂಡೋಗ್ತೀನಿ. ಇವಾಗ ಟೈಮ್ ಎಷ್ಟಾಗಿರ್ಬೋದು ಹೇಳಿ, 7 ಗಂಟೆ. 7 ಗಂಟೆಗೇ ನೋಡಿ ಬಿಸಿಲು ಸ್ಟಾರ್ಟ್ ಆಯಿತು. ಇನ್ಮೇಲಂತೂ ತುಂಬಾ ಬಿಸಿಲು ಇರುತ್ತೆ. ಗಾರ್ಡನ್ನಲ್ಲಿ ಕೆಲಸ ಮಾಡೋದೂ ಸ್ವಲ್ಪ ಕಷ್ಟನೇ. ಇಷ್ಟ ಅಂತ ಕೂರೋಕ್ಕೂ ಆಗೋದಿಲ್ಲ ಅಲ್ವಾ, ಆದರೂ ಮಾಡಲೇಬೇಕು. ನೋಡಿ ಅಲ್ಲಿ ಹೆಂಗೆ ವಾಕ್ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ ನೋಡಿ. ಬೆಳಗ್ಗೆ ಟೈಮು ಬೇಗ ಗಾರ್ಡನ್ಗೆ ಹೋದರೆ ಬೇಗ ಕೆಲಸನೂ ಸಹ ಆಗುತ್ತೆ. ಹಂಗಾಗಿ ನಾನು ತೊಂಪತ್ತಿರುತ್ತಲ್ಲ ಅಂದ್ಬಿಟ್ಟು ನಾನು ಗಾರ್ಡನ್ಗೆ ಬೇಗನೆ ಬಂದಿದ್ದೀನಿ ಇವತ್ತು. ಇನ್ನು ಸ್ವಲ್ಪ ಸೇವಂತಿಗೆ ಸಸಿಗಳನ್ನೆಲ್ಲನೂ ತೊಗೊಂಬಂದಿದ್ದೀನಿ. ಅಂದರೆ ಇದು ಬೇರೆ ಕಲ್ಲರು, ಅಂದರೆ ಅದ್ರ ಕಲ್ಲರು ಇವಾಗ ಹಾಕಿದ್ರೆ ಅದು ಮತ್ತೆ ಅದು ಕೇಳ್ತೀರಾ. ಅಂದರೆ ಇದಿನ್ನೂ ಚಿಕ್ಕ ಸಸಿ ಇದೆ, ಅದು ದೊಡ್ಡದಾದಮೇಲೆ ನಾನು ನಿಮಗೆ ಕೊಡೋದು. ಅಲ್ಲಿವರೆಗೂ ನಾನು ಅದು ಕಲ್ಲರು ವಿಡಿಯೋ ಹಾಕೋದಿಲ್ಲ. ಹಂಗಾಗಿ ನೋಡಿ ಇವಾಗ ಗಾರ್ಡನ್ ಕೆಲಸ ಎಲ್ಲ ಮುಗೀತು, ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಇವಾಗ ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಗುಲಾಬಿನೂ ಬಿಟ್ಟಿತ್ತು, ಇನ್ನು ಇದು ಸುಗಂಧರಾಜ ಹೂವು ಅಂತೂ ಡೈಲಿ 3-4 ಅಂತೂ ಹೂ ಬಿಡ್ತಾನೆ ಇದೆ. ಇನ್ನು ಇವಾಗ
ಮಲ್ಲಿಗೆ ಹೂವು, ಸುಗಂಧರಾಜ ಹೂವು, ಮಳ್ಳೆ ಹೂವು ಇದೆಲ್ಲ ಹೂವು ಬಿಡ್ತಿದೆ. ಅದರಲ್ಲೂ ಬೆಳಗ್ಗೆ ಟೈಮು ಗಾರ್ಡನಿಗೆ ಬಂತು ಅಂದರೆ ಒಳ್ಳೆ ಪರಿಮಳ. ಒಂದು ಕಡೆ ಸುಗಂಧರಾಜ ಹೂವಿನ ಸ್ಮೆಲ್ಲು, ಒಂದು ಕಡೆ ಮಲ್ಲಿಗೆ ಹೂವು, ಮಳ್ಳೆ ಹೂವು ಇದೆಲ್ಲ ತುಂಬ ಸ್ಮೆಲ್ ಇರುತ್ತಲ್ಲ. ಆ ಗಾರ್ಡನಿಗೆ ಬಂದರೆ ಏನೋ ಒಂಥರ ಖುಷಿ, ಅಂದರೆ ಘಮ ಘಮ ಅಂತಿರುತ್ತೆ. ಇನ್ನು ಇದು ಗುಲಾಬಿ ಗಿಡ, ಇದು ಆರೆಂಜ್ ಕಲರು ಬೇಕಿತ್ತು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನನಗೆ ದಿನಕ್ಕೆ ಒಂದು 4-5 ಸತಿ ಓಡಾಡಬೇಕು. ಬೆಳಗ್ಗೆ ಬರ್ತೀನ, ಮತ್ತು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಮನೆಗಿಟ್ಟು, ಮತ್ತು ನಾನು ತಿಂಡಿ ಎಲ್ಲ ತಿಂದು ಜಾನಿಗೆ ಊಟ ಎಲ್ಲ ಹಾಕಿ ಮತ್ತೆ ನಾನು ಗಾರ್ಡನಿಗೆ ಬಂದು ಗಾರ್ಡನಲ್ಲಿ ಏನಾದರೂ ಕೆಲಸ ಇತ್ತು ಅಂದರೆ ಮಾಡ್ಕೋಬೇಕು. ಇನ್ನು ಇದು ಪಿಂಕ್ ಮೊಗ್ಗಿರುತ್ತೆ, ಅರಳದ ಮೇಲೆ ವೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇದು ಕಾಕಡ ಗಿಡ. ಅದನ್ನು ತುಂಬ ಜನ ಕೇಳ್ತಾ ಇದ್ದೀರಾ. ಅದು ಗಿಡಗಳು ಇನ್ನೂ ತೊಗೊಂಬಂದಿಲ್ಲ ನಾನು. ಆ ಗಿಡಗಳೆಲ್ಲ ತೊಗೊಬಂದಾಗ ನಾನು ಅದನ್ನು ವೀಡಿಯೋನು ಸಹ ಹಾಕ್ತೀನಿ ನೋಡಿ. ಈ ಚಳಿಗಾಲ ಆದ್ರೂ ನನ್ನ ಗಾರ್ಡನಲ್ಲಿ ಎಷ್ಟೊಂದು ಚೆನ್ನಾಗಿ ದಾಸವಾಳ ಹೂವೆಲ್ಲ ಬಿಡ್ತಾ ಇದೆ. ಅಂದರೆ ಸ್ವಲ್ಪ ಅರಳೋದು ಸ್ವಲ್ಪ ಅದು ಲೇಟು. ಈಗ ಚಳಿಗಾಲ ಇರೋದ್ರಿಂದ ಜಾಸ್ತಿ ಅರಳೋದಿಲ್ಲ. ಮತ್ತು ಈ ಕಲರಲ್ಲೂ ಇದ್ದಾವೆ ದಾಸವಾಳ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಾನು ಜಾಸ್ತಿ ಗಿಡಗಳನ್ನ ತೋರಿಸಿಲ್ಲ, ಯಾಕೆ ಅಂದರೆ ಅದು ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ತೋರಿಸಿಲ್ಲ. ಹಳೆ ವಿಡಿಯೋದಲ್ಲಿ ಇದೆ ಗಿಡಗಳು, ಅದನ್ನು ಚೆಕ್ ಮಾಡಿ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ, ಮನೆಗೆ ಹೋಗಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಇಟ್ಬಿಟ್ಟು ತಿಂಡಿ ಎಲ್ಲ ತಿಂದು ಜಾನಿಗೂ ಊಟ ಹಾಕಿ ಇವಾಗ ಮತ್ತೆ ಬಂದಿದ್ದೀನಿ. ನಾನು ಸ್ವಲ್ಪ ಸೇವಂತಿಗೆ ಸಸಿಗಳನ್ನೆಲ್ಲ ಇಡಬೇಕಲ್ಲ, ಹಾಗಾಗಿ ಬಂದಿದ್ದೀನಿ ನೋಡಿ. ಫಸ್ಟಿಗೆ ಅದು ಮಣ್ಣೆಲ್ಲನೂ ರೆಡಿ ಮಾಡಿಕೊಂಡು ಅದರಲ್ಲಿ ಬೇರೆ ಇದು ಹುಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಾಕಿ, ಮತ್ತು ಅದು ಮಣ್ಣೆಲ್ಲ ರೆಡಿ ಮಾಡಿಕೊಂಡು ಗ್ಲಾಸಿಗೆಲ್ಲ ತುಂಬಿಸಿ ಇಟ್ಟು ಆಮೇಲೆ ಸಸಿಗಳನ್ನ ಇಡೋದು. ಅಂದರೆ ಬೇಗ ಬೇಗ ಕೆಲಸ ಆಗಬೇಕು ಅಂದರೆ ಒಬ್ಬೊಬ್ಬರು ಮಣ್ಣು ಕ್ಲೀನ್ ಮಾಡ್ದಂಗೆ, ಒಬ್ಬರು ಗ್ಲಾಸಿಗೆ ಮಣ್ಣೆಲ್ಲ ತುಂಬಿಕೊಂಡು ಈ ಥರ ಮಾಡಿದಾಗ ಬೇಗ ಕೆಲಸನೂ ಆಗುತ್ತೆ, ಸಸಿಗಳನ್ನೂ ಬೇಗ ಇಡ್ಬೋದು. ಅಂದರೆ ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡೋದು. ಅಂದರೆ ನನಗೆ ಸಪೋರ್ಟಿಗೆ ಅಂತ ಯಾರೂ ಇರಲ್ಲ. ಒಂದು ವೀಡಿಯೋ ಮಾಡೋದಾಗಲಿ, ಎಡಿಟ್ ಮಾಡೋದಾಗಲಿ, ಮತ್ತು ತಮ್ಮೇಲ್ ರೆಡಿ ಮಾಡೋದಾಗಲಿ, ಗಾರ್ಡನಲ್ಲಿ ಕೆಲಸ ಮಾಡೋದಾಗಲಿ, ಸಸಿಗಳು ಇಡೋದಾಗಲಿ, ಪ್ರತಿಯೊಂದು ಕೆಲಸನೂ ನಾನೇ ಮಾಡೋದು ನೋಡಿ. ಮಣ್ಣೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಗ್ಲಾಸಿಗೆ ತುಂಬಿಡ್ತೀನಿ. ತುಂಬಿಟ್ಬಿಟ್ಟು ಆಮೇಲೆ ಈ ಥರ ಸಸಿಗಳನ್ನ ಇಡೋದು. ತಂದಿರೋದು ಒಂದು 4 ಕಲರ್ ಏನೋ ತಗೊಬಂದಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಅದೂ ಅಷ್ಟೇ ಕಲರ್ಗಳು. ಸೇವಂತಿಗೆನಲ್ಲಿ ನನಗೆ ಇಷ್ಟೊಂದು ಕಲರೆಲ್ಲ ಇರುತ್ತಾ ಅಂತ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ. ಸಸಿಗಳನ್ನ ನಾನು ಯಾಕೆ ತೊಗೊಂಬಂದೆ ಅಂತ ಅಂದರೆ ನನಗೆ ಕಟಿಂಗಿಂದನೇ ನಾನು ಬೆಳೆಸ್ಕೊತಾ ಇದ್ದೆ. ತುಂಬ ಜನ ಕೇಳ್ತಾ ಇದ್ರಲ್ಲ, ಅಕ್ಕ ನಮಗೆ ಸೇವಂತಿಗೆ ಗಿಡಗಳು ಬೇಕು ಅಂದ್ರಲ್ಲ, ಅದಕ್ಕೋಸ್ಕರ ನಾನು ಗಿಡಗಳನ್ನ ತಗೊಬಂದು ಕೊಡ್ತಾ ಇದ್ದೀನಿ ಅಷ್ಟೇ. ನನಗೆ ಅಂದರೆ ಬರೀ ಈ ಥರ ಇಂದನೇ ನಾನು ಸುಮಾರು ಸೇವಂತಿಗೆ ಗಿಡಗಳನ್ನ ಬೆಳೆಸ್ಕೊಂಡಿರೋದು ನೋಡಿ. ಇವೆಲ್ಲ ಅಲ್ಲಿ ತೋಟಕ್ಕೆ ಹಾಕಿದ್ರು, ಅವರು ಬೊಕ್ಕೆಗೆ ಹೋಗುತ್ತೆ ಅಂತ ಒಂದು ವಿಡಿಯೋನೂ ಹಾಕಿದ್ದೀನಿ ನಾನು. ಅವರು ಅದು ಹೂವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಗಿಡ ಎಲ್ಲ ಬಿಸಾಕಿದ್ರು, ಕಿತ್ತಿ ತೆಗೆದು ಬಿಸಾಕಿದ್ರು. ಆ ಗಿಡಗಳನ್ನ ತಗೊಬಂದು ನಾನು ಇಟ್ಟಿರೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಕೆಲವ್ರು ಹೇಳ್ತೀರಾ, ನಾವು ಎಷ್ಟೇ ಗಿಡಗಳನ್ನ ತಗೊಬಂದು ಹಾಕಿದ್ರೂ ಬರೋದಿಲ್ಲ ಅಂತೀರಾ ನೋಡಿ. ಇವೆಲ್ಲ ನಾನು ಬರೀ ಕಟಿಂಗ್ ಇಟ್ಟಿರೋದು. ಅದರಲ್ಲೂ ಅವರು ವೇಸ್ಟು ಅಂತ ಬಿಸಾಕಿರೋ ಗಿಡಗಳನ್ನ ತಗೊಬಂದು ಇಟ್ಟಿರೋದು ನಾನು. ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದು ಅದರಲ್ಲಿ ಹೂಗಳು ಸಹ ಬಿಟ್ಟಿದೆ. ಇನ್ನು ಕೆಲವು ಒಂದೊಂದು ಚಿಗುರ್ತಾ ಇದೆ ಮೇಲೆ. ದೊಡ್ಡ ದೊಡ್ಡ ಕಡ್ಡಿ ಇದ್ವಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಇವತ್ತು. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಇವಾಗ ತೊಗೊಂಬಂದಿರೋ ಕಲರಲ್ಲಿ ಅದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಜಾನಿ ನೋಡಿ ಯಾವ ರೀತಿ ಪೋಸ್ ಕೊಡ್ತಿದ್ದಾನೆ ಅಲ್ಲಿ ಮಲ್ಕೊಂಡು. ಇನ್ನು ಸ್ವಲ್ಪ ಒಂದು ಸೀಬೆಹಣ್ಣು ಸಹ ಹಣ್ಣಾಗಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ನೋಡಿ. ಇದರಲ್ಲಿ ಇದೆಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ. ಈ ಥರ ಯಾವುದು ಹೋಗೋದಿಲ್ಲ ನನ್ನ ಪ್ರಕಾರ. ಗಿಡಗಳು ಅಷ್ಟು ಸುಲಭವಾಗಿ ಸಾಯೋದಿಲ್ಲ. ನೀವು ಗಿಡಗಳನ್ನ ಇಡಬೇಕಾದ್ರೆ ಗೊಬ್ಬರ ಚೆನ್ನಾಗಿರಬೇಕು. ಗೊಬ್ಬರ ಮಣ್ಣು ಚೆನ್ನಾಗಿತ್ತು ಅಂದರೆ ಎಂಥದ್ದೇ ಗಿಡ ಇಟ್ಟರೂ ಬರುತ್ತೆ. ಗಾರ್ಡನ್ ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತಲ್ಲ ನೋಡಿ. ಒಂದು ಸೀಬೆಹಣ್ಣು ಹಣ್ಣಾಗಿತ್ತು, ಹಾಗಾಗಿ ಅದು ಹಾರ್ವೆಸ್ಟ್ ಮಾಡಿ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅದು ಸೀಬೆಹಣ್ಣು ಸಹ ಟೇಸ್ಟು. ಅದರಲ್ಲೂ ಗಾರ್ಡನ್ನಲ್ಲಿ ಕೆಲಸ ಮಾಡಿ ಸುಸ್ತಾದಾಗ ಈ ಥರ ಎಲ್ಲ ಹಣ್ಣು ಸಿಕ್ಕಿ ತಿನ್ನೋವಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ಗಾರ್ಡನಲ್ಲಿ ಸೀಬೆ ಗಿಡ 2 ಕಲರಲ್ಲಿದೆ. ಅಂದರೆ ಇದು ಪಿಂಕು ಮತ್ತು ವೈಟು ಬರುತ್ತೆ ನೋಡಿ, ಅದು ಇದೆ. ಬೇಕು ಸೀಬೆ ತಿನ್ಸಿಯಾ? ಬೇಡವಾ? ಹೋಗು, ಬೇಡವಾ ಅಂತ ಅವನಿಗೆ ಸೀಬೆನು. ಏನು ಮನೆ ಸೀಬೆನು ಜನಿ? ಸೀಬೆನು ಬೇಡವಂತ ಜಾನಿಗೆ. ಇದು ಸಿಂಗಲ್ ಪೇಟಲಾದರೂ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಅಂದರೆ ಇವೆಲ್ಲ ನಾನು ಸ್ವಲ್ಪ ಕಟಿಂಗ್ಗಳನ್ನ ಇಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕಟಿಂಗ್ ಎಲ್ಲ. ಕೆಲವ್ರು ಹೇಳ್ತೀರಾ, ಅಕ್ಕ ನಿಮ್ಮ ಕೈಲಿ ಏನೋ ಜಾದು ಇದೆ, ನಿಮ್ಮ ಕೈಗುಣ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ,
ಥರ ಏನೂ ಇಲ್ಲ. ಅಂದರೆ ನಾವು ಗಿಡ ಬೆಳೆಸೋದ್ರ ಮೇಲೆ ಶ್ರದ್ಧೆ ಇರಬೇಕು, ಮತ್ತು ಅದಕ್ಕೆ ನಾವು ಒಳ್ಳೆ ಗೊಬ್ಬರ ಹಾಕಬೇಕು, ಆವಾಗಲೇ ಗಿಡಗಳು ಚೆನ್ನಾಗಿ ಬರೋದು. ನೋಡಿ ಇನ್ನು ಇದು ಗ್ರೀನು, ಅದನ್ನು ಬಿಸಾಕಿದ್ರು. ನಾನು ಆ ಬಿಸಾಕಿದಂತಹ ಗಿಡಗಳನ್ನ ಆರಿಸ್ಕೊಬಂದು ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಅದರಲ್ಲಿ ಹೂವು ಸಹ 2 ಬಿಟ್ಟಿದೆ. ಈ ಥರ ಸಸಿನೂ ನಾನು ನಿಮಗೆ ಕಳಿಸ್ಕೊಟ್ಟಿದ್ದೀನಿ. ಈ ಥರನೂ ಇದೆ, ಅಂದರೆ ಗ್ರೀನ್ ಸೇವಂತಿಗೆನೂ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂದರೆ ಈ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಅದು ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಾನು ಯಾವ್ಯಾವ ಕಲರ್ ಇದೆ ಅಂತ ನಾನು ಹಾಕಿಲ್ಲ, ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಹಳೆ ವಿಡಿಯೋದಲ್ಲಿ ಇದೆ, ಚೆಕ್ ಮಾಡಿ ಬುಕ್ ಮಾಡ್ಕೋಬಹುದು ನೀವು. ಇನ್ನು ನೋಡಿ ಇದು ಅಶ್ವಿನಿ ಅನ್ನೋರು ಇಷ್ಟೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಪಾಟಿಂಗ್ ಮಿಕ್ಸು ಮತ್ತು ರೋಸ್ ಮಿಕ್ಸು ಇದೆಲ್ಲ ತೊಗೊಂಡಿದ್ದಾರೆ. 10 ರೋಸ್ ಮಿಕ್ಸ್ ತೊಗೊಂಡಿದ್ದಾರೆ, 5 ಪಾಟ್ ಮಿಕ್ಸ್ ತೊಗೊಂಡಿದ್ದಾರೆ, 5 14 ಇಂಚಿಂದು ಪಾಟು ಇಷ್ಟೆಲ್ಲ ತೊಗೊಂಡಿದ್ದಾರೆ. ಅಂದರೆ ಇವತ್ತು ಕೊರಿಯರ್ ಹಾಕಬೇಕು, ಹಾಗಾಗಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ಮರ್ತೋದ್ರೆ ಕಷ್ಟ ಅಂದ್ಬಿಟ್ಟು ನಾನು ಫಸ್ಟ್ಗೆ ಎಲ್ಲ ಒಂದು ಕಡೆ ಜೋಡಿಸಿ ರೆಡಿ ಮಾಡಿ ಇಡ್ತಿದ್ದೀನಿ. ಆಮೇಲೆ ಗಾರ್ಡನ್ಗೆ ಹೋಗಿ ನಾನು ಗಿಡಗಳನ್ನ ಪ್ಯಾಕ್ ಮಾಡಿಕೊಂಡು ಮನೆಗೆ ತಗೊಬಂದು ಮತ್ತೆ ನಾವು ಮನೇಲಿ ಪ್ಯಾಕ್ ಮಾಡಿ ಕೊರಿಯರ್ ಮಾಡೋದು. ಸರಿ ಪ್ಯಾಕಿಂಗ್ ಮಾಡಬೇಕಾದ್ರೆ ಆದಂತಹ ಪ್ರಾಬ್ಲಮ್ಮು ಇವಾಗ್ಲೂ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಎಲ್ಲ ನೆನಪಿದ್ದಂಗೆ ಒಂದೇ ಕಡೆ ತೆಗೆದು ಜೋಡಿಸ್ತಾ ಇದ್ದೀನಿ. ಸತಿ ಏನು ಪ್ರಾಬ್ಲಮ್ಮು ಅಂತಂದರೆ ಬೇರೆಯವ್ರಿಗೆ ಹಾಕೋದು ಇನ್ನೊಬ್ರಿಗೆ ಹೋಯ್ತು, ಅದು ಎಪ್ಸಮ್ ಸಾಲ್ಟು. ಯಾರು ಬುಕ್ ಮಾಡ್ಕೊಳ್ದಲ್ಲೇ ಹೋಗಿರುತ್ತೆ ಎಪ್ಸಮ್ ಸಾಲ್ಟು. ಅದು ಒಂದು ಮೆಸೇಜ್ ಹಾಕಿ ಅಂತಲೂ ಹೇಳಿದೆ, ಯಾರೂ ಮೆಸೇಜನ್ನು ಸಹ ಹಾಕಲಿಲ್ಲ. ಹೋಗಲಿ ಬಿಡಿ, ಏನೂ ಮಾಡೋಕ್ಕಾಗೋದಿಲ್ಲ. ನೋಡಿ ಫಸ್ಟ್ಗೆ ಇವೆಲ್ಲ ತೆಗೆದು ಒಂದು ಕಡೆಗೆ ಜೋಡಿಸಿ ಇಡ್ತಿದ್ದೀನಿ. ಅಂದರೆ ಅವ್ರು ಪಾಟ್ ಬುಕ್ ಮಾಡ್ಕೊಂಡಿದ್ರಲ್ಲ, ಆ ಪಾಟ್ ಒಳಗೆ ಹಾಕಿ ಎಲ್ಲ ಜೋಡಿಸಿ ಇಡ್ತಿದ್ದೀನಿ. ಇನ್ನು ಜೋಡಿಸಿ ಇಟ್ಬಿಟ್ಟು ಗಾರ್ಡನಿಗೆ ಬಂದಿದ್ದೀನಿ ಗಿಡಗಳನ್ನ ಪ್ಯಾಕ್ ಮಾಡೋಣ ಅಂತ. ನಾನು ನಿಮಗೆ ಕಳಿಸ್ತಾ ಇರೋಂತಹ ಸೇವಂತಿಗೆ ಗಿಡ, ಪ್ರತಿಯೊಂದು ಸೇವಂತಿಗೆ ಗಿಡದಲ್ಲೂ ಈ ಥರ ಸಸಿಗಳು ಬರುತ್ತೆ. ನೋಡಿ ಅಲ್ಲಿ ತೋರಿಸ್ತಿದ್ದೀನಲ್ಲ, ಪ್ರತಿಯೊಂದು ಸಸಿದಲ್ಲೂ ಆ ಪಕ್ಕದಲ್ಲಿ ಬ್ರ್ಯಾಂಚ್ ಬರುತ್ತೆ. ಕೆಲವರು ಹೇಳ್ತಿದ್ದೀರಾ ಅಕ್ಕ, ನಾವು ಮೀಶೋ, ಫ್ಲಿಪ್ಕಾರ್ಟು, ಅಮೆಝಾನು ಕೆಲವು ನರ್ಸರಿಗಳಿಂದನೂ ಸೇವಂತಿಗೆ ಗಿಡಗಳನ್ನ ತೊಗೊಬಂದು ಹಾಕ್ತೀವಿ. ಅದರಲ್ಲಿ ಹೂವು ಬಿಡೋದಿಲ್ಲ, ಅದರ ಪಕ್ಕದಲ್ಲಿ ಸಸಿಗಳು ಬರೋದಿಲ್ಲ. ತೊಗೊಬಂದು ಹಾಕಿ ತುಂಬಾ ಬೇಜಾರಾಗ್ಬಿಟ್ಟಿದೆ. ಹಂಗಾಗಿ ನಿಮ್ಮ ಹತ್ರ ತೊಗೊಳ್ತಿದ್ದೀವಿ. ಯಾಕೆಂದರೆ ನೀವು ಹಾಕಿರೋ ಗಿಡಗಳೆಲ್ಲ ನಾವು ನೋಡಿದ್ದೀವಿ, ಹಂಗಾಗಿ ನಾವು ನಿಮ್ಮ ಹತ್ರ ಗಿಡನ ಪರ್ಚೇಸ್ ಮಾಡ್ತಿದ್ದೀವಿ ಅಂತಿದ್ದೀರಾ. ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಒಂದು ಸತಿ ಗಿಡ ತೊಗೊಂಡವರು ಮತ್ತೆ ಗಿಡಗಳನ್ನ ತೊಗೊತಿದ್ದೀರಾ. ತುಂಬಾ ಖುಷಿಯಾಗುತ್ತೆ. ಒಬ್ಬೊಬ್ಬರು 4 ಸತಿ 5 ಸತಿ ಬುಕ್ ಮಾಡಿ ತೊಗೊಂಡಿದ್ದೀರಾ. ನೋಡಿ ಅದು ಮೇಲ್ಗಡೆಯಿಂದ ಗಿಡ ಎಲ್ಲ ಪ್ಯಾಕ್ ಮಾಡಿಕೊಂಡು ತಗೊಬಂದು ಮನೇಲಿ ಪಾಟ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಪ್ಯಾಕಿಂಗ್ ಮಾಡೋದು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ದಾಸವಾಳ ಗಿಡಗಳ ರೇಟ್ ಕೇಳಿದ್ರಂತೂ ನೀವು ಫುಲ್ಲು ಸುಸ್ತಾಗಿ ಹೋಗ್ತೀರಾ. 700 ರೂಪಾಯಿ, 1000 ರೂಪಾಯಿ ಈ ಗಿಡಗಳು. ಅಂದರೆ ಬೇಕಿತ್ತು ಅನ್ನೋರು ಹೇಳಿದ್ರೆ ತರಿಸ್ಕೊಡ್ತೀವಿ. ಕೆಲವರು ಅಷ್ಟೊಂದು ರೇಟಾ ಇಷ್ಟೊಂದು ರೇಟಾ ಅಂತೀರಾ. ಹಾಗಾಗಿ ನಾನೇನು ಹೆಚ್ಚು ಇದನ್ನು ತೋರಿಸಿಲ್ಲ ವಿಡಿಯೋದಲ್ಲಿ. ಒಂದು 4-5 ಕಲರ್ ಮಾತ್ರ ತೋರಿಸಿದ್ದೀನಿ. ಸುಮಾರು ಕಲರ್ಗಳಿದ್ದಾವೆ. ಜಾಸ್ತಿ ಆದರೂ ಪರವಾಗಿಲ್ಲ, ಬೇಕು ನಮಗೆ ಗಿಡ ಅಂತ ಅನ್ನೋರಿತ್ತು ಅಂದರೆ ತರಿಸ್ಕೊಡ್ತೀನಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.